ಈ ವಿಡಿಯೋದಲ್ಲಿ ನಾವು ಸ್ಪರ್ಶಕ ಕೋನದ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಈ ಬಾಹ್ಯ ಬಿಂದು ಏನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಬಿಡಿಸಿದ್ದೀವಿ, ಒಂದು ಎ ಪಿ ಮತ್ತೆ ಒಂದು ಎ ಕ್ಯೂ. ಈ ಎರಡೂ ಸ್ಪರ್ಶಕಗಳ ನಡುವೆ ನಮಗೆ ಒಂದು ಕೋನ ಅನ್ನೋದು ಸಿಗ್ತಾ ಇದೆ, ಅದು ಬಂದು ಕೋನ ಕ್ಯೂ ಎ ಪಿ. ಈ ಕೋನ ಕ್ಯೂ ಎ ಪಿನ ನಾವು ಬಾಹ್ಯ ಕೋನ ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಇವು ಸ್ಪರ್ಶಕದ ಸಹಾಯದಿಂದ ಆಗಿರ್ತಕ್ಕಂಥ ಕೋನಗಳು. ಇದರ ನಡುವೆ ಮತ್ತೆ ಇಲ್ಲಿರುವ ಎರಡು ಕೋನಗಳ ನಡುವೆ ನಾವು ಏನು ಸಂಬಂಧ ಅಂತ ಕಂಡುಹಿಡಿತೀವಿ, ಮತ್ತೆ ಇಲ್ಲಿರುವ ಗುಪ್ತ ಮಾದರಿ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಇದನ್ನ ನಾವು ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ನಾನು ಈ ಕೋನ ಕ್ಯೂ ಎ ಪಿನ 40 ಡಿಗ್ರಿ ಅಂತ ಊಹೆ ಮಾಡ್ಕೋತೀನಿ. ಹಾಗಾದ್ರೆ ನಾನು ಕಂಡುಹಿಡಿಬೇಕಾಗಿರೋದೇನು? ಇಲ್ಲಿರುವ ಕೋನಗಳ ಮೌಲ್ಯಗಳು. ಇದನ್ನ ಡೀಟೇಲ್ ಆಗಿ ನೋಡಿ ಮಕ್ಕಳ. ಇಲ್ಲಿ ಒ ಪಿ ಮತ್ತೆ ಒ ಕ್ಯೂ ಏನಾಗಿರ್ತವೆ? ಒ ಪಿ ಮತ್ತೆ ಒ ಕ್ಯೂ ಬಂದು ಒಂದೇ ವೃತ್ತದ ಎರಡು ತ್ರಿಜ್ಯಗಳಾಗಿರ್ತವೆ. ಇನ್ನೊಂಚೂರು ಡೀಟೇಲ್ ಆಗಿ ಗಮನಿಸಿ, ಇಲ್ಲೊಂದು ತ್ರಿಭುಜ ಇದೆಯಲ್ವಾ, ಇದು ಯಾವ ತ್ರಿಭುಜ ಆಗಿರುತ್ತೆ? ಕ್ಲೀನಾಗಿ ನೋಡಿ, ಇದು ಸಮದ್ವಿಬಾಹು ತ್ರಿಭುಜ ತರ ಕಾಣಿಸ್ತಿಲ್ವಾ? ಕರೆಕ್ಟ್, ಇದು ಸಮದ್ವಿಬಾಹು ತ್ರಿಭುಜನೇ. ಸಮದ್ವಿಬಾಹು ತ್ರಿಭುಜ ಅಂದ್ರೆ ನಮಗೆ ಏನ್ ನೆನಪಾಗುತ್ತೆ ಅಂತ ಹೇಳಿದ್ರೆ, ವಿರುದ್ಧ ಬಾಹುಗಳನ್ನು ಹೊಂದಿರುವ ಕೋನಗಳು ಸಮಾನವಾಗಿರುತ್ತವೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲೇನಾಗುತ್ತೆ? ಕೋನ ಕ್ಯೂ ಪಿ ಒ ಅನ್ನೋದು ಕೋನ ಒ ಕ್ಯೂ ಪಿಗೆ ಸಮಾನವಾಗಿದೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ತಿಳ್ಕೊಂಡು ನಾವು ಏನ್ ಸಾಧಿಸ್ಬೇಕೋ ಅದ್ರ ಕಡೆ ಗಮನ ಕೊಡೋಣ. ಮೊದಲನೇ ಸುಳಿವು ನೋಡಿ, ಆ ಚಿತ್ರದ ಪ್ರಕಾರ ಇಲ್ಲಿ ನಮ್ಮ ಹತ್ರ ಒಂದು ವೃತ್ತ ಇದೆ. ಈ ವೃತ್ತಕ್ಕೆ ನಾವು ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನ ತೆಗೆದುಕೊಂಡಿದ್ದೀವಿ. ಈ ಪ್ರಮೇಯ ನೆನಪಿದೆ ಅಲ್ವಾ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮಾನವಾಗಿರುತ್ತವೆ. ಹಾಗಾದ್ರೆ ಇಲ್ಲಿ ಎ ಪಿ ಮತ್ತೆ ಎ ಕ್ಯೂ ಅನ್ನೋದು ಸಮಾನವಾಗಿರುತ್ತೆ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಇಲ್ಲಿ? ಎ ಪಿ ಮತ್ತೆ ಎ ಕ್ಯೂ ಅನ್ನೋದು ಸಮಾನವಾಗಿದೆ. ಈ ತ್ರಿಭುಜ ಯಾವುದು? ಮತ್ತೆ ಇದು ಸಮದ್ವಿಬಾಹು ತ್ರಿಭುಜ. ಈ ತ್ರಿಭುಜದಲ್ಲಿ ಆಪೋಸಿಟ್ ಬಾಹುಗಳ ಕೋನ ಈಕ್ವಲ್ ಅಲ್ವಾ ವಿರುದ್ಧ ಬಾಹುಗಳ ಕೋನ. ಹಾಗಾಗಿ ಇಲ್ಲಿ ನಾವ್ ಹೇಳ್ಬೋದಲ್ಲ, ಎ ಪಿ ಕ್ಯೂ ಅನ್ನೋದು ಎ ಕ್ಯೂ ಪಿಗೆ ಈಕ್ವಲ್ ಆಗಿದೆ ಅಂತ ಹೇಳ್ತೀವಿ. ಹೌದು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು? ಸುಳಿವು 2. ಇಲ್ಲಿ ನಾವು ತ್ರಿಭುಜ ಇರೋದ್ರಿಂದ ನಮಗೊಂದು ಐಡಿಯಾ ಇರುತ್ತೆ. ತ್ರಿಭುಜದಲ್ಲಿರುವ ಎಲ್ಲಾ ಕೋನಗಳನ್ನು ಕೂಡಿದ್ರೆ ನಮಗೆ 180 ಡಿಗ್ರಿ ಬರುತ್ತೆ ಅಂತ. ಮತ್ತೆ ಹಿಂದಿನ ಸುಳಿವಲ್ಲಿ ನಾವೇನ್ ಕಲ್ತ್ಕೊಂಡ್ವಿ? ಕೋನ ಎ ಪಿ ಕ್ಯೂ ಅನ್ನೋದು ಕೋನ ಪಿ ಕ್ಯೂ ಎಗೆ ಈಕ್ವಲ್ ಆಗಿದೆ, ಸಮಾನವಾಗಿದೆ ಅಂತ ಕಲ್ತ್ಕೊಂಡ್ವಿ. ಹಾಗಾದ್ರೆ ಇಲ್ಲೇನ್ ಬರಿಬೇಕು ನಾವು? 180 ಮೈನಸ್ 40/2. ಕರೆಕ್ಟ್ ಅಲ್ವಾ? 180 ಮೈನಸ್ 40 ಈ ಕಡೆ ಹೋದ್ರೆ ಇವೆರಡು ಸಮಾನವಾಗಿರೋದ್ರಿಂದ /2 ಅಂತ ಆಗುತ್ತೆ. ಇಲ್ಲೆಷ್ಟಾಗುತ್ತೆ? 140/2 ಅಂದ್ರೆ 70 ಡಿಗ್ರಿ. ಇಲ್ಲಿ ಕೋನ ಎ ಪಿ ಕ್ಯೂ ಅನ್ನೋದು ಕೋನ ಪಿ ಕ್ಯೂ ಎಗೆ ಸಮಾನವಾಗಿದೆ. ಮತ್ತೆ ಈ ಎರಡು ಕೋನಗಳು 70 ಡಿಗ್ರಿಗೆ ಈಕ್ವಲ್ ಆಗಿದೆ. ಮೂರನೇ ಸುಳಿವು ಕಡೆ ನೋಡೋಣ. ಇಲ್ಲೊಂದು ವೃತ್ತ ಇದೆ, ಬಾಹ್ಯದಿಂದ ಎರಡು ಸ್ಪರ್ಶಕಗಳನ್ನ ಬಿಡಿಸಿದ್ದಾರೆ. ಈ ಪ್ರಮೇಯನು ನಿಮಗೆ ಗೊತ್ತಿರುತ್ತೆ. ಇಲ್ಲಿರುವ ತ್ರಿಜ್ಯ ಬಂದು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ. ಅಂದ್ರೆ ಒ ಪಿ ಎ ಅನ್ನೋದು 90 ಡಿಗ್ರಿ. ತ್ರಿಜ್ಯ ಮತ್ತೆ ಸ್ಪರ್ಶಕಗಳು ಒಂದಕ್ಕೊಂದು ಲಂಬವಾಗಿರುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಇಷ್ಟೊತ್ತು ಕಲ್ತಿದ್ದನ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಉಪಯೋಗಿಸೋಣ. ಏನಂತ ಹೇಳಿದಾಗ, ಇಲ್ಲಿ ಒ ಪಿ ಎ ಅನ್ನೋದು 90 ಡಿಗ್ರಿ. ಒ ಪಿ ಎ ಅನ್ನೋದು 90 ಡಿಗ್ರಿ. ಯಾಕಂತ ಹೇಳಿದ್ರೆ ಇದು ಸ್ಪರ್ಶಕ, ಇದು ತ್ರಿಜ್ಯ, ಇವೆರಡು ಪರಸ್ಪರ ಲಂಬವಾಗಿರುತ್ತೆ. ಮತ್ತೆ ಹಿಂದೆ ಕಂಡಿಡ್ತಕ್ಕಂಥ ಕೋನ ಯಾವುದು? ಎ ಪಿ ಕ್ಯೂ ಅನ್ನೋದು 70 ಡಿಗ್ರಿ. ಇಲ್ಲಿದೆ ನೋಡಿ, ಎ ಪಿ ಕ್ಯೂ ಅನ್ನೋದು 70 ಡಿಗ್ರಿ. ನಮಗ್ ಬೇಕಾಗಿರೋ ಕೋನ ಯಾವುದು? ಇಲ್ಲಿರೋ ಕೋನ. ಯೋಚನೆ ಮಾಡಿ, ಇದನ್ನ ಕಂಡುಹಿಡಿಬೇಕಂದ್ರೆ ನಮಗ್ ಗೊತ್ತಿರೋದು 90 ಡಿಗ್ರಿ. ಈ 90 ಡಿಗ್ರಿನಲ್ಲಿ 70 ಡಿಗ್ರಿನ ಕಳೆದ್ರೆ ಇದು ಈಸಿಯಾಗಿ ಸಿಗುತ್ತಲ್ವಾ? ಕರೆಕ್ಟ್. ನಾವಿಲ್ಲಿ ಏನ್ ಮಾಡ್ತೀವಿ? ಈ ಪೂರ್ಣ ಭಾಗ 90 ಡಿಗ್ರಿಯಿಂದ ಸ್ವಲ್ಪ ಭಾಗ ಬಂದು ಎ ಪಿ ಕ್ಯೂ, ಇದನ್ನ ನಾವು ಕಳೆದ್ರೆ ನಮಗೇನ್ ಸಿಗುತ್ತೆ ಅಂದ್ರೆ ಒ ಪಿ ಕ್ಯೂ ಅನ್ನೋದು ಸಿಗುತ್ತೆ. ಅದು ಬಂದು 20 ಡಿಗ್ರಿ. ಹಾಗಾದ್ರೆ ನಾವೇನ್ ಹೇಳ್ತೀವಿ? ಈ ಕೋನ ಒ ಪಿ ಕ್ಯೂ ಅನ್ನೋದು 20 ಡಿಗ್ರಿ ಆದ್ರೆ ಇದು ಬಂದು ಒ ಕ್ಯೂ ಪಿಗೂ ಈಕ್ವಲ್ ಆಗುತ್ತೆ. ಹಾಗಾಗಿ ಈ ಎರಡೂ ಕೋನಗಳು 20 ಡಿಗ್ರಿ ಅಂತ ಹೇಳ್ತೀವಿ. ಯೋಚನೆ ಮಾಡಿ, ಮಾದರಿನ ಹುಡುಕ್ತಿದೀವಿ. ಇಲ್ಲಿರ್ತಕ್ಕಂಥ ಕೋನ 20 ಡಿಗ್ರಿ,
ಇಲ್ಲಿ ತೆಗೆದುಕೊಂಡ ಕೋನ 40 ಅಂತ ಆದರೆ 20 × 2 ಬಂದು 40 ಅಂತ ಆಗುತ್ತಲ್ವಾ? ಹೌದಲ್ವಾ? ಇದೊಂದು ಮಾದರಿ ಆಗಿದೆ. ಏನಂತ ಹೇಳಿದ್ರೆ 40 ಡಿಗ್ರಿ ಅನ್ನೋದು 20 × 2 ಅಂದರೆ ಇಲ್ಲಿರುವ ಕೋನ ಇದರ 2ರಷ್ಟು ಅಂತ ಆಯಿತು. ಇದು ಕರೆಕ್ಟ್ ಆಗಿಲ್ವಾ ಅಂತ ಇನ್ನೊಂದು ಉದಾಹರಣೆ ಮೂಲಕ ನೋಡೋಣ. ಇಲ್ಲಿ 40ರ ಬದಲು 60 ಅಂತ ತೆಗೆದುಕೊಂಡಿದ್ದೇನೆ. ಇಲ್ಲೇನಾಗುತ್ತೆ 180 - 60 ಬಂದು 120. ಅಂದ್ರೆ ಇವೆರಡು ಕೋನಗಳನ್ನ ಕೂಡಿದಾಗ ಬರೋ ಮೊತ್ತ ಎಷ್ಟು? 120 ಡಿಗ್ರಿ. ಹಾಗಾದ್ರೆ ಒಂದು ಕೋನದ ಮೊತ್ತ ಎಷ್ಟು? 120/2 ಅಂದ್ರೆ 60 ಡಿಗ್ರಿ. ಇನ್ನೊಂದು ವಿಚಾರ ಏನು ಗೊತ್ತು? ಇಲ್ಲಿರುವ ಸ್ಪರ್ಶಕ ಮತ್ತೆ ತ್ರಿಜ್ಯ ಲಂಬವಾಗಿದೆ. ಇದ್ರಲ್ಲಿ ನಾವು ಇದನ್ನ ಕಲಿತಿದ್ವಲ್ಲ, ಹಾಗಾಗಿ 90 - 60 ಬಂದು 30 ಡಿಗ್ರಿ. ಈ ಕೋನದ ಮೊತ್ತ ಎಷ್ಟು? OPQ ಅಂದ್ರೆ 30 ಡಿಗ್ರಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಮಾದರಿ ಪ್ರಕಾರ ಕರೆಕ್ಟ್ ಆಗಿಲ್ವಾ? 60 ಡಿಗ್ರಿ ಅಂದ್ರೆ 30 ಡಿಗ್ರಿಯ 2ರಷ್ಟು. ಹೌದು, ಇದು ಕರೆಕ್ಟ್ ಆಗಿದ್ದಾರೆ, ಮಾದರಿ ಕರೆಕ್ಟ್ ಆಗಿದೆ ಅಂತ ಆಯ್ತು. ನಾವಿದನ್ನ ಯಾವುದೇ ಕೋನಕ್ಕೂ ವರ್ಕ್ ಆಗುತ್ತೆ ಅಂತ ಸಾಬೀತುಪಡಿಸೋಣ. ಇಲ್ಲಿ ಕೋನನ ನಾನು ತೀಟಾ ಅಂತ ಪರಿಗಣಿಸಿದ್ದೀನಿ. ಹಾಗಾದ್ರೆ ನಾವಿಷ್ಟೊತ್ತು ಏನು ಮಾಡಿದ್ವಿ ಅದನ್ನು ಚೆಕ್ ಮಾಡೋಣವಾ? AP ಅನ್ನೋದು PAQಗೆ ಈಕ್ವಲ್ ಆಗಿದೆ. ಯಾಕಂತ ಹೇಳಿದ್ರೆ ಇವು ಸ್ಪರ್ಶಕಗಳು. ಇಲ್ಲಿರುವ ತ್ರಿಭುಜ ಯಾವ ತ್ರಿಭುಜ ಅಂತ ಹೇಳಿದ್ರೆ ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಇಲ್ಲಿರುವ ಕೋನ ಈಕ್ವಲ್ ಆಗುತ್ತೆ. APQ ಅನ್ನೋದು AQPಗೆ ಈಕ್ವಲ್ ಆಗುತ್ತೆ. ಅದು ಬಂದು 180 ಡಿಗ್ರಿ ಮೈನಸ್ θ/2. ಯಾಕೆ 180 ಅಂದರೆ ಇಲ್ಲಿರುವ ಕೋನಗಳ ಮೊತ್ತ 180 ಮೈನಸ್ Eθ ಡಿವೈಡೆಡ್ ಬೈ 2 ಅಂದರೆ ಈ ಕೋನ ಮತ್ತು ಈ ಕೋನ ಈಕ್ವಲ್ ಅಲ್ವಾ? ಹಾಗಾಗಿ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 90 ಡಿಗ್ರಿ ಮೈನಸ್ θ/2 ಅಂತ ಆಗುತ್ತೆ. ಇದನ್ನು ನಾವು ಬಿಡಿಸ್ಕೊಂಡಾಗ ಏನಾಗುತ್ತೆ? ಇಲ್ಲಿ OPA ಅನ್ನೋದು ಈಕ್ವಲ್ ಟು 90 ಡಿಗ್ರಿ ಅಂತ ಗೊತ್ತು. ಯಾಕಂತ ಹೇಳಿದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿದೆ, ಆ ಪ್ರಮೇಯ. ಮತ್ತು ನೋಡಿ ಮಕ್ಕಳ, OPQ ಅನ್ನೋದು ಬೇಕು ಅಂತ ಹೇಳಿದ್ರೆ ನಾವು OPAನ APQ ಜೊತೆ ಕಳಿಬೇಕು. OPA ಅಂದರೆ ಏನು? ಲಂಬಕೋನ 90 ಡಿಗ್ರಿ. APQ ಅಂದರೆ ಇಲ್ಲಿರ್ತಕ್ಕಂಥ ಕೋನ. APQ ಅಂದರೆ ಯಾವುದು? ಹಿಂದೆ ಕಂಡಿಡಿದಿದ್ದು. ಇದರಲ್ಲಿ ಇದನ್ನು ಕಳೆದ್ರೆ ಏನು ಉತ್ತರ? θ/2. ಕರೆಕ್ಟ್ ಅಲ್ವಾ? OPQ ಅಂದರೆ θ/2 ಕರೆಕ್ಟ್ ಆಗಿದೆ. ಇದನ್ನೇ ಅಲ್ವಾ ನಾವು ಪ್ರೂವ್ ಮಾಡಿದ್ದು. ಇಷ್ಟೊತ್ತು ಕಲ್ತಿದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದ್ರೆ ಇಲ್ಲಿ ಏನಾದರೂ ಕೋನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಕೋನ ಬಂದು ಇದರ 2ರಷ್ಟು. OPQನ 2ರಷ್ಟು ಯಾವುದು ಅಂತ ಹೇಳಿದ್ರೆ PAQ ಅಂತ ನಾವು ಹೇಳ್ತೀವಿ.